ಅವನನ್ನ ಬಿಡ್ಬೇಡ್ರಿ, ಅವನನ್ನ ದರ್ಶನ ಅವಳನ್ನ ಆ ಬೋಸುಡಿನ. ರೇಣುಕಾಸ್ವಾಮಿ ಕೊಲೆ ಕೇಸಲ್ಲಿ ದರ್ಶನ್ ಅವರು ಜೈಲು ಸೇರಿದ್ರು. ಸೊ ಆ ದರ್ಶನ್ ಅವರ ಜೈಲಿನ ಒಂದು ಫೋಟೋ ವೈರಲ್ ಆಗಿತ್ತು. ದರ್ಶನ್ಗೆ ಜೈಲಿನಲ್ಲಿ ಎಲ್ಲ ರೀತಿಯ ಸಹಕಾರಗಳನ್ನ ಸೌಲಭ್ಯಗಳನ್ನ ಕೊಡಲಾಗ್ತಿದೆ. ಸಿಗರೇಟು, ಟೀ ಹಾಗೂ ಅವರು 4 ಗೋಡೆಯ ಮಧ್ಯೆ ಇಲ್ಲ, ಯಾವುದೋ ಒಂದು ಪಾರ್ಕಲ್ಲಿ ಕುತ್ಕೊಂಡು ಪಾರ್ಟಿ ಮಾಡೋ ಥರ ಎಲ್ಲರೂ ಕೂಡ ಜೈಲಿನ ಒಳಗಡೆ ಎಂಜಾಯ್ ಮಾಡ್ತಾ ಇದ್ದಾರೆ ಅಂತ ಹೇಳಿ ಒಂದು ಫೋಟೋ ವೈರಲ್ ಆಯಿತು. ಅದರ ಜೊತೆಗೆ ಹಲವಾರು ವ್ಯಕ್ತಿಗಳ ಜೊತೆಗೆ ವಿಡಿಯೋ ಕಾಲಲ್ಲಿ ಮಾತಾಡ್ತಿದ್ದಾರೆ ಅಂತ ಹೇಳಲಾಗ್ತಿತ್ತು. ಅದಕ್ಕೆ ಒಂದು ಸಾಕ್ಷಿ ಎಂಬಂತೆ ಒಂದು ವಿಡಿಯೋ ಕಾಲ್ ಕೂಡ ವೈರಲ್ ಆಯಿತು. ಇದಾದ ನಂತರ ಕೋರ್ಟು ದರ್ಶನ್ ಅವ್ರನ್ನ ಬೇರೆ ಜೈಲಿಗೆ ಶಿಫ್ಟ್ ಮಾಡಬೇಕು ಅಂತ ಹೇಳಿ ಒಂದು ಆದೇಶವನ್ನು ಹೊರಡಿಸಿತು. ಆದರೆ ಈಗ ಬಳ್ಳಾರಿ ಜೈಲಿನಲ್ಲಿ ದರ್ಶನ್ ಅವರು ಶಿಫ್ಟ್ ಆಗಿದ್ದಾರೆ. ಇದೆಲ್ಲ ದರ್ಶನ್ ಅನುಭವಿಸ್ತಾ ಇದ್ದರೆ ಇದಕ್ಕೆ ಒಂದು ಮೂಲ ಕಾರಣ ಆದಂತಹ ಪವಿತ್ರ ಗೌಡ ಅವರು ಏನು ಮಾಡ್ತಿದ್ದಾರೆ ಅಂತ ಹೇಳಿ ಯಾರು ಕೂಡ ಗೊತ್ತಿಲ್ಲ. ಅವರು ನಿಧಾನಕ್ಕೆ ಬೇಲ್ಗೆ ಅಪ್ಲೈನ ಮಾಡಿದ್ರು, ಸೊ ಬೇಲನ್ನು ಕೊಡಲಿಲ್ಲ. ಆದರೆ ಈ ಹಿಂದೆ ಒಂದು ವೈರಲ್ ಆದಂತಹ ಫೋಟೋಗಳನ್ನ ನೋಡಿದಂತಹ ರೇಣುಕಾಸ್ವಾಮಿ ಅವರ ತಾಯಿ ಪವಿತ್ರ ಗೌಡಗೆ ಕೆಟ್ಟ ಪದಗಳನ್ನು ಯೂಸ್ ಮಾಡಿ ಬೈದಿದ್ದಾರೆ. ತನ್ನ ಮಗನನ್ನ ಕಳ್ಕೊಂಡಂತಹ ಒಂದು ಮನಸ್ಥಿತಿಯಲ್ಲಿ ಅವರು ತೀರಾ ನೊಂದಿದ್ದಾರೆ. ಸೊ ದರ್ಶನ್ ಅವರ ಆ ಫೋಟೋವನ್ನು ನೋಡಿದಾಗ ಅವರಿಗೂ ಕೂಡ ಶಾಕ್ ಆಗಿತ್ತು. ಅಷ್ಟೇ ಅಲ್ಲ, ಅವರ ತಾಯಿ ಪವಿತ್ರ ಗೌಡಗೆ ಕೆಟ್ಟ ಪದಗಳನ್ನು ಬಳಸಿ ಬೈದಿದ್ದಾರೆ. ಸೊ ಅದು ಕೂಡ ಈಗ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ಹಾಗೂ ಇವತ್ತು ಒಂದು ಫೋಟೋ ವೈರಲ್ ಆಗ್ತಾ ಇದೆ. ದರ್ಶನ್ ಅವರ ಫ್ಯಾನ್ಸೇ ಅವರ ಈ ಪರಿಸ್ಥಿತಿಗೆ ಕಾರಣ ಅಂತ ಹೇಳಿ ಒಬ್ಬ ಪೊಲೀಸ್ ಅಧಿಕಾರಿ ಅವರ ಫ್ಯಾನ್ಸ್ಗೆ ಬುದ್ಧಿವಾದವನ್ನು ಹೇಳುವಂತಹ ಒಂದು ಕೆಲಸ ಕೂಡ ನಡೀತಾ ಇದೆ. ಆದರೆ ಏನೇ ಆಗಲಿ, ದರ್ಶನ್ ಅವರ ಒಂದು ಮ್ಯಾಟ್ರು ಯಾವತ್ತಿದ್ರೂ ಕೂಡ ಕರ್ನಾಟಕದಲ್ಲಿ ದೊಡ್ಡ TRP ಯೊಂದಿಗೆ ಯಾವತ್ತೂ ಮುನ್ನೆಲೆಯಲ್ಲಿ ಇರ್ತದೆ. ದರ್ಶನ್ ಅವರು ಜೈಲಲ್ಲಿ ಇದ್ರೂ ಕೂಡ ಅವರದೇ ಮ್ಯಾಟ್ರ್ ಇರ್ತದೆ, ಹೊರಗಡೆ ಇದ್ರೂ ಕೂಡ ಅವರದೇ ಮ್ಯಾಟ್ರ್ ಇರ್ತದೆ.